ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ಈ ದಿನದ ಧ್ಯಾನವನ್ನು ನಾವು ಆರಂಭ ಮಾಡೋಣ. ಜ್ಞಾನೋಕ್ತಿ ಪುಸ್ತಕ ಅಧ್ಯಾಯ 25 ವಾಕ್ಯ 16. ಜೇನು ಸಿಕ್ಕಿದರೆ ಅಳತೆಯಿಂದ ತಿನ್ನು, ಮಿತಿ ಮೀರಿದರೆ ವಾಂತಿಯಾದೀತು. ಪದೇ ಪದೇ ನೆರೆಯವನ ಮನೆಗೆ ಹೋಗಬೇಡ, ಬೇಸರಗೊಂಡು ನಿನ್ನನ್ನು ಹಾಗೆ ಮಾಡಾನು. ಜೇನು ಸಿಕ್ಕಿದರೆ ಅಳತೆಯಿಂದ ತಿನ್ನು, ಮಿತಿ ಮೀರಿದರೆ ವಾಂತಿಯಾದೀತು. ಪದೇ ಪದೇ ನೆರೆಯವನ ಮನೆಗೆ ಹೋಗಬೇಡ, ಬೇಸರಗೊಂಡು ನಿನ್ನನ್ನು ಹಾಗೆ ಮಾಡನು. ದೇವರ ವಾಕ್ಯವಿದು, ದೇವರಿಗೆ ಕೃತಜ್ಞತೆ ಸಲ್ಲಲಿ. ಇತ್ತೀಚೆಗೆ ನನ್ನ ಮಿತ್ರರೊಬ್ಬರು ಹೇಳಿದರು, ನಾನು ಅವರಿಗೆ ಮಾತನಾಡುವಾಗ ಒಂದು ಜೇನುತುಪ್ಪದ ಬಾಟಲಿಯನ್ನು ತೋರಿಸಿದೆ. ಹೇಳಿದೆ, ಇದು ಫ್ರೆಶ್ ಹನಿ, ತಾಜಾ ಜೇನು, ಇದಕ್ಕೇನಂತೂ ಕೂಡ ಮಿಶ್ರಣ ಮಾಡಲಿಲ್ಲ ಅಂತ ಹೇಳಿಕೊಂಡು. ಆಗ ಅವರು ನನಗೆ ಒಂದು ವಿಷಯವನ್ನು ಹೇಳಿದರು, ತುಂಬ ತಗೊಳ್ಬೇಡಿ ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ಅದು ಹೀಟ್, ಗೊತ್ತಿಲ್ಲ ನನಗೆ, ಆದರೆ ಹಾಗೆ ಹೇಳಿದರು. ತುಂಬ ತಿನ್ನಬೇಡಿ, ಒಂದೊಂದು ಚಮಚ ಸಿಕ್ಕಿದರೆ ಸೇವಿಸಿದರೆ ಸರಿ ಅಂತ ಹೇಳಿಕೊಂಡು. ತುಂಬ ಅರ್ಥಪೂರ್ಣವಾದ ಮಾತು. ನಮಗೆ ದೇವರ ವಾಕ್ಯ ಹೇಳ್ತದೆ, ಜೇನು ಸಿಕ್ಕಿದರೆ ಅಳತೆಯಿಂದ ತಿನ್ನು, ಮಿತಿ ಮೀರಿದರೆ ವಾಂತಿಯಾದೀತು. ಜೇನುತುಪ್ಪ ಅತಿಯಾಗಿ ಸೇವಿಸಿದರೆ ವಾಂತಿ ಆಗ್ತದೋ ಗೊತ್ತಿಲ್ಲ, ಆದರೆ ಯಾವುದೇ ವಸ್ತುವನ್ನು ನಾವು ಅತಿಯಾಗಿ ಮಾಡಿದರೆ ಆಗ ಅದು ವಾಂತಿ ಆದ ಹಾಗೇನೆ. ಯಾಕಂತ ಹೇಳಿದ್ರೆ ಸಿಸ್ಟಮ್ ತಗೊಳ್ಳಲ್ಲ. ಪ್ರತಿಯೊಂದನ್ನು ಅದನ್ನು ಮಿತಿ ಮೀರಿ ನಾವು ಮಾಡಿದರೆ ಅದು ಯಾವ ಉದ್ದೇಶಕ್ಕಾಗಿ ಮಾಡ್ತೇವೆ ಅದರ ಉದ್ದೇಶ ಜಾರಿಯಾಗಲ್ಲ. ಎಲ್ಲದಕ್ಕೂ ಕೂಡ ಒಂದು ಅಳತೆ ಎಂಬುದುಂಟು. ಆ ಅಳತೆಯ ಒಳಗೆ ನಾವು ಅದನ್ನು ನೆರವೇರಿಸಿದರೆ ಅದು ನಿಜವಾಗಿಯೂ ಒಳ್ಳೆಯದೇ. ಸಿಹಿ ಇರ್ಬೋದು, ಕಹಿ ಇರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಉದ್ದೇಶ ಉಂಟು. ಆ ಉದ್ದೇಶ ನೆರವೇರಬೇಕಿದ್ರೆ ಅದಕ್ಕೆ ಏನು ಅಗತ್ಯವೋ ಅದನ್ನು ನಾವು ಮಾಡಬೇಕು, ವಿನಃ ಇಲ್ಲದಿದ್ದರೆ ಆಗಲ್ಲ. ನಾವು ಕಾಯಿಲೆಯಲ್ಲಿದ್ದಾಗ ಈ ಮದ್ದು ತಗೊಳ್ತೇವೆ, ಚಿಕಿತ್ಸೆಯನ್ನು ಮಾಡ್ತೇವೆ ಅಂತ ಹೇಳಿದರೆ 3 ದಿವಸದ ಮದ್ದನ್ನು ಒಂದೇ ದಿವಸದಲ್ಲಿ ನಾನು ಸೇವಿಸಿದರೆ ಅದು ಕಾಯಿಲೆ ಅದು ತಕ್ಷಣಕ್ಕೆ ವಾಸಿಯಾಗಿ ಬಿಡ್ತದೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದರ ಬದಲಾಗಿ ಇನ್ನೇನೋ ಕಾಯಿಲೆ ಬರಲಿಕ್ಕೆ ಸಾಧ್ಯ ಉಂಟು. ವೈದ್ಯರು ನಮಗೆ ಹೇಳ್ತಾರೆ, ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಾಯಂಕಾಲ ಒಂದು ಮಾತ್ರೆಯನ್ನು ತಗೊಳ್ಳು ಅಂತ ಹೇಳಿಕೊಂಡು. ಯಾಕೆ 3 ಸಲ? ನಾನು ಬೆಳಿಗ್ಗೆನೇ ತಗೊಳ್ತೇನೆ ಎಲ್ಲ 3 ಅಂತ ಹೇಳಿದರೆ ಅದರದ್ದು ಸೈಡ್ ಇಫೆಕ್ಟ್, ನಾವು ಯೋಚನೆ ಮಾಡಿರದಂತಹ ಒಂದು ವಿಷಯ ಆಗಲಿಕ್ಕೆ ಸಾಧ್ಯ ಉಂಟು, ಸೈಡ್ ಇಫೆಕ್ಟ್ ಆಗಲಿಕ್ಕೆ ಸಾಧ್ಯ ಉಂಟು. ಅದಕ್ಕಾಗಿ ಅದು ಕಹಿ ಇರ್ಬೋದು, ಸಿಹಿ ಇರ್ಬೋದು, ಯಾವುದನ್ನಾದರೂ ಕೂಡ ಮಾಡುವಾಗ ನಾವು ಅದನ್ನು ಯಾವ ರೀತಿಯಲ್ಲಿ ಅದನ್ನು ನೆರವೇರಿಸಬೇಕು ಅದೇ ರೀತಿಯನ್ನು ಪಾಲಿಸಬೇಕು, ವಿನಃ ಬೇಗ ಬೇಗನೆ ಒಂದೇ ಸಲಕ್ಕೆ ಆಗಲ್ಲದು. ಹಾಗಾಗಿ ಈ ಜೇನುತುಪ್ಪ ನಿಜವಾಗಿಯೂ ಒಂದು ಅದ್ಭುತವಾದಂತಹ ಒಂದು ಕೊಡುಗೆ ದೇವರು ನಮಗೆ ಕೊಟ್ಟಿದ್ದಾರೆ. ಅದರ ಹಿಂದೆ ಎಷ್ಟು ಕೆಲಸ ಉಂಟು. ಈ ಜೇನು ನೊಣಗಳು ಒಂದು ತೊಟ್ಟು ಹನಿಯನ್ನು ಸೇಕರಿಸಬೇಕಿದ್ರೆ ಎಷ್ಟು ಹೂಗಳಿಗೆ ಹೋಗ್ತವೆ. ಎಂಥ ಒಂದು ಅದ್ಭುತವನ್ನು ಅಲ್ಲಿ ನಾವು ಕಾಣ್ಬೋದು. ಜೇನು ನೊಣಗಳಲ್ಲಿ ಎಂಥ ಒಂದು ಕೆಲಸವನ್ನು ಮಾಡ್ತವೆ.
ಕೊನೆಗೆ ನಾವು ಅದನ್ನು ಕಸಿದುಕೊಳ್ತೇವೆ. ಅದು ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಮಿತಿಯಲ್ಲಿ ಸೇವಿಸಿದಾಗ. ಈ ಜ್ಞಾನೋಕ್ತಿ ಪುಸ್ತಕದ ಬರಹಗಾರ ಈ ಒಂದು ಜ್ಞಾನದ ಮಾತು ನಮಗೆ ಹೇಳುವಾಗ ನಮಗೆ ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದರಲ್ಲಿ ಕೂಡ ನಾವು ಮಿತಿಯನ್ನು ಪಾಲಿಸಬೇಕು ಅಂತ ಹೇಳಿಕೊಂಡು, ಅದಕ್ಕಾಗಿ ಪದೇ ಪದೇ ನಮ್ಮ ನೆರೆಯವರು ಅವರು ತುಂಬ ಒಳ್ಳೆಯವರು, ನಮ್ಮ ಅಗತ್ಯಗಳಿಗೆ ಬರ್ತಾರೆ. ನಾವು ಅವ್ರ ಹತ್ರ ಹೋಗಿ ಮಾತನಾಡಿದಾಗ ಅವರು ನನಗೆ ತುಂಬ ಸಹನೆಯಿಂದ ಕೇಳ್ತಾರೆ, ಆಲಿಸಿಕೊಳ್ತಾರೆ. ಅದಕ್ಕಾಗಿ ಏನು ಮಾಡೋದು? ಅದಕ್ಕಾಗಿ ನಿತ್ಯ ಹೋಗುವುದಲ್ಲಿ ಬೇಕಾದಾಗ ಬೇಡಾದಾಗ ಯಾವಾಗಲೂ ಕೂಡ ಹೋಗುವುದು. ಏನಾಗ್ತದೆ? ಆ ಮಿತ್ರತ್ವ ಶತ್ರುತ್ವದಲ್ಲಿ ಬದಲಾಗಲಿಕ್ಕೆ ಸಾಧ್ಯ ಉಂಟು. ಯಾಕಂತ ಹೇಳಿದರೆ, ನನಗೇನು ಸಮಯ ಖಾಲಿ ಉಂಟು, ಕೆಲಸ ಇಲ್ಲ ಅಂತ ಹೇಳಿಕೊಂಡು ಎಲ್ಲರಿಗೆ ಹಾಗೇನಂತ ಹೇಳಲಿಕ್ಕೆ ಬರಲ್ಲ. ನಾವು ಎಲ್ಲಿಯಾದರೂ ಭೇಟಿ ಮಾಡಲಿಕ್ಕೆ ಹೋಗುವಾಗ ನನಗೆ ಒಂದು ಅಗತ್ಯ ಉಂಟು, ಅದೇ ಪ್ರಕಾರ ಅವರು ಕೂಡ ಆ ಒಂದು ಸ್ಥಿತಿಯಲ್ಲೂ ಇದ್ದಾರೋ, ಏನಾದರೂ ಅವರಿಗೆ ಕೆಲಸ ಉಂಟಂತ ತಿಳ್ಕೊಳ್ಬೇಕು. ಈ ಪರವರಿಗೆ ಹೋದವರು, ಪ್ರತ್ಯೇಕವಾಗಿ ಪಾಶ್ಚಾತ್ಯ ದೇಶಗಳಿಗೆ ಹೋದವರು, ಅವರು ಹೇಳ್ತಾರೆ ಅಲ್ಲಿಗಿಂತಲೂ ಇಲ್ಲಿಯೇ ಒಳ್ಳೆಯದಂತ ಹೇಳಿಕೊಂಡು. ಅಂತ ಹೇಳಿದರೆ ಅಲ್ಲಿ ಸೌಕರ್ಯಗಳು ಜಾಸ್ತಿ ಇವೆ, ಆಮೇಲೆ ಸಂಬಳ ಕೂಡ ಜಾಸ್ತಿ ಸಿಗ್ತದೆ, ಆದರೆ ಸಾಮಾಜಿಕ ಜೀವನ ಮಾತ್ರ ಅಲ್ಲಿಗಿಂತಲೂ ಇಲ್ಲಿಯೇ ಮಿಗಿಲು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ, ನನಗೆ ಖುಷಿ ಬಂದಾಗ ಹೋಗಿ ನಾನು ನೆರೆಯವರ ಹತ್ರ, ನನ್ನ ಮಿತ್ರರ ಹತ್ರ ಹೋಗಿ ಮಾತನಾಡ್ಬೋದು. ಆದರೆ ಈ ಪಾಶ್ಚಾತ್ಯ ದೇಶಗಳಲ್ಲಿ ಹಾಗಲ್ಲ. ನಾವು ಅವರ ಹತ್ರ ಹೋಗಬೇಕಿದ್ರೆ ಮೊದಲು ಅವರ ಒಪ್ಪಿಗೆಯನ್ನು ತಗೊಳ್ಬೇಕು. ಇಷ್ಟು ಸಮಯ ಈ ದಿವಸ ನಾನು ಬರಬಹುದೇ ಅಂತ ಹೇಳಿಕೊಂಡು. ಇದು ಮಾತನಾಡಲಿಕ್ಕೆ ಮಾತ್ರ ಅಲ್ಲ, ಆರೋಗ್ಯದ ವಿಷಯದಲ್ಲಿ ಕೂಡ ಹಾಗೇನೆ. ನನಗೀಗ ಕಾಯಿಲೆ ಉಂಟು, ನಾನು ತಕ್ಷಣ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಳ್ತೇನೆ ಅಂತ ಹೇಳಿದರೆ ಆಗಲ್ಲ. ಅಪಾಯಿಂಟ್ಮೆಂಟ್, ಪ್ರತಿಯೊಂದು ಕೂಡ ಅಪಾಯಿಂಟ್ಮೆಂಟ್. ಕೆಲವು ರೀತಿಯಲ್ಲಿ ಒಳ್ಳೆಯದು, ಕೆಲವು ರೀತಿಯಲ್ಲಿ ಅದು ಉಪಯೋಗಕ್ಕೆ ಬಾರಲ್ಲ. ಅದೇ ರೀತಿಯಾಗಿ ನಮ್ಮ ಈ ಪರಿಸರದಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ನಮಗೇನಾದರೂ ಮಾತನಾಡಿಕೆ ಉಂಟು, ನಾನು ನನ್ನ ನೆರೆಯವರ ಹತ್ರ ನನಗೆ ಒಂದು ಅಪಾಯಿಂಟ್ಮೆಂಟ್ ಕೊಡು, ನಾನು ಬರ್ಬೋದು ಅಂತ ಹೇಳಲಿಕ್ಕೆ ಅಗತ್ಯ ಇಲ್ಲ. ಅಲ್ಲಿ ನಾನು ಹೋಗ್ಬೋದು, ಮಾತನಾಡ್ಬೋದು, ಈ ಮನಸ್ಸಿನಲ್ಲಿ ಏನು ವೇದನೆ ಉಂಟು ಅದನ್ನು ತೋಡಿಕೊಳ್ಬಹುದು, ಮತ್ತು ಹಗುರವಾಗಿ ವಾಪಸ್ ಬರುವುದು. ಆದರೆ ಅದನ್ನೇ ಪರವೂರಿನಲ್ಲಿ ಮಾಡಬೇಕಿದ್ರೆ ಪಾಶ್ಚಾತ್ಯ ದೇಶದಲ್ಲಿ ಕಾಯಬೇಕು, ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕು. ಎರಡು ರೀತಿಯಲ್ಲಿ ಒಳಿತುಂಟು, ಎರಡು ರೀತಿಯಲ್ಲಿ ಕೆಟ್ಟದುಂಟು. ನಾವು ಯಾವುದು ಒಳಿತುಂಟೋ ಅದನ್ನು ನಾವು ಆಯ್ಕೆ ಮಾಡಬೇಕು, ಮತ್ತು ಅದರ ಪ್ರಕಾರ ಜೀವಿಸಬೇಕು. ಪರವೂರಿನಲ್ಲಿ ಯಾವ ಖುಷಿ ಬಂದಾಗ ಹೋಗ್ತೇನೆ ಇಲ್ಲ, ಅಲ್ಲಿ ಎಲ್ಲರ ಸಮಯಕ್ಕೆ ಕೂಡ ಅಲ್ಲಿ ಬೆಲೆ ಉಂಟು. ನಮ್ಮ ಸಮಯಕ್ಕೆ ಕೂಡ ಬೆಲೆ ಉಂಟು, ಇತರರ ಸಮಯಕ್ಕೆ ಕೂಡ ಬೆಲೆ ಉಂಟು. ಒಂದು ರೀತಿಯಲ್ಲಿ ಒಳ್ಳೆಯದೇನೆ, ಯಾರು ಯಾವಾಗಲೂ ಕೂಡ ಬರ್ಬೋದು, ಆಗಲ್ಲ. ಇನ್ನೊಂದು ರೀತಿಯಲ್ಲಿ ಇಲ್ಲಿ ನಮಗೆ ಯಾರ ಹತ್ರ ಮಾತನಾಡಬೇಕಿದ್ರೆ ಅಪಾಯಿಂಟ್ಮೆಂಟ್ ಬೇಕಾಗಿಲ್ಲ. ಅದರ ಅರ್ಥ ಇದಲ್ಲ, ನಾನು ಇನ್ನೊಬ್ಬರ ಸಮಯವನ್ನು ಹಾಳು ಮಾಡಬಹುದು ಅಂತ ಅಲ್ಲ. ನಾವು ಪರಸ್ಪರ ಒಬ್ಬರು ಇನ್ನೊಬ್ಬರ ಹತ್ರ ಮಾತನಾಡುವಾಗ ಅಥವಾ ಏನಾದರೂ ಹಂಚಿಕೊಳ್ಳುವಾಗ ಅದು ಇನ್ನೊಬ್ಬರಿಗೆ ಹೊರೆ ಆಗಿರಬಾರ್ದು. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಪದೇ ಪದೇ ನೆರೆಯವನ ಮನೆಗೆ ಹೋಗಬೇಡ, ಬೇಸರಗೊಂಡು ನಿನ್ನನ್ನು ಹಾಗೆ ಮಾಡಿಯಾನು. ನಾವು ನೋಡಬೇಕು, ಅವರು ನಮ್ಮನ್ನು ಸ್ವೀಕಾರ ಮಾಡುವಂಥ ಸ್ಥಿತಿಯಲ್ಲಿ ಇದ್ದಾರೋ ಅಥವಾ ಅವರಿಗೆ ಅವರ ಸಮಸ್ಯೆ ಇರ್ತದೆ, ನಮಗೆ ಸಮಸ್ಯೆ ಉಂಟು, ಅದಕ್ಕಾಗಿ ಅವರ ಹತ್ರ ಹೋಗಿ ಹಂಚಿಕೊಳ್ಳಿಕ್ಕೆ ನಾವು ಹೋಗ್ತೇವೆ. ಅದಕ್ಕಾಗಿ ಇನ್ನೊಬ್ಬರು ಯಾರ ಮನೆಗೆ ನಾವು ಹೋಗ್ತೇವೆ ಅವರು ಕೂಡ ಏನಾದರೂ ಸಮಸ್ಯೆಯಲ್ಲಿ ಇದ್ದಾರೋ, ನಾನು ಹೋದಾಗ ಅವರಿಗೇನಾದರೂ ತೊಂದರೆ ಆಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಕೆಲವು ಬಾರಿ ಹೀಗೆ ಮಾಡೋದುಂಟು, ಏನು ಬನ್ನಿ, ಏನಿಲ್ಲ ನಾನು ಆ ಕಡೆಗೆ ಹೋಗಬೇಕಿತ್ತು, ಅಲ್ಲಿ ಇನ್ನೊಂದು ಸ್ವಲ್ಪ ಅರ್ಧ ಮುಕ್ಕಾಲು ಗಂಟೆ ಅವರಿಲ್ಲಂತೆ, ಅದಕ್ಕಾಗಿ ಈ ಕಡೆ ಬಂದೆ, ನಿಮ್ಮ ಹತ್ರ ಕೂತ್ಕೊಂಡು ಮಾತನಾಡುವ ಅಂತ ಹೇಳಿಕೊಂಡು. ಪ್ರಿಯರೇ, ನಾವು ದೇವರು ಕೊಟ್ಟ ಸಮಯವನ್ನು ಒಂದು
ಈ ಸಮಯ ನೋಡಿ ದೇವರು ಕೊಟ್ಟದ್ದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸರಿಯಾಗಿ ನಾವು ಉಪಯೋಗ ಮಾಡಬೇಕು. ಉಪಯೋಗ ಮಾಡಬೇಕಂತ ಹೇಳಿದ್ರೆ ನಮ್ಮ ಸಮಯವನ್ನು ಉಪಯೋಗ ಮಾಡಬೇಕು, ನಾವು ಇತರರ ಸಮಯಕ್ಕೆ ಕೂಡ ಗೌರವವನ್ನು ಕೊಡಬೇಕು. ದೇವರ ದಯೆಯಿಂದ ಆ ಪಾಶ್ಚಾತ್ಯದ ರೀತಿ ಇಷ್ಟರ ತನಕ ನಮ್ಮ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಬಂದಿಲ್ಲ. ಅಪಾಯಿಂಟ್ಮೆಂಟ್ ಅದು ಬಂದಿಲ್ಲ. ಆದರೆ ಅದೇ ಪ್ರಕಾರ ನಾವು ನಮ್ಮ ಸಮಯವನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸುವಾಗ ಇನ್ನೊಬ್ಬರ ಹತ್ರ ಕೂಡ ನಾವು ಅದನ್ನು ಅವರ ಸಮಯಕ್ಕೆ ಕೂಡ ಗೌರವ ಕೊಟ್ಟು ಅದೇ ರೀತಿಯಲ್ಲಿ ಜೀವನ ಮಾಡಿದರೆ ತುಂಬ ಒಳ್ಳೆಯದು. ಆಗ ನಮಗೂ ಕೂಡ ಸಮಾಧಾನ ಇರ್ತದೆ, ಇನ್ನೊಬ್ಬರಿಗೆ ಕೂಡ ಸಮಾಧಾನ ಇರ್ತದೆ. ನಾನು ಫ್ರೀ ಆಗಿದ್ದೇನೆ, ಹಾಗೆಯೇ ಇನ್ನೊಬ್ಬರು ಕೂಡ ಹಾಗೆಯೇ ಫ್ರೀ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಒಂದು ಘಟನೆ ಹೀಗೆ ಉಂಟು. ಓರ್ವ ಧರ್ಮಗುರು ಅವರಿಗೇನು ಅನ್ನಿಸಿತು, ನಾನು ಮೊದಲಿದ್ದ ಕಡೆ ಹೋಗಬೇಕು ಅಂತ ಹೇಳಿಕೊಂಡು ಅವರು ಹೋದರು. ಬಾಗಿಲನ್ನು ತಟ್ಟಿದರು. ಒಳಗಿದ್ದಂಥ ವ್ಯಕ್ತಿ ಹೊರಗೆ ಬಂದು ಕೇಳಿದರು, ಏನಂತ. ಅಲ್ಲ, ನಾನು ಹೀಗೆ ಬಂದೆ, ಮೊದಲು ಇಲ್ಲಿದ್ದೆ ಅಂತ ಹೇಳಿಕೊಂಡು. ಆ ಒಳಗಿದ್ದಂಥ ವ್ಯಕ್ತಿ ಅವರು ಹೇಳಿದರು, ನೀವು ಹೀಗೇನೆ ಬರೋದು ಸರಿಯಲ್ಲ, ನೀವು ಇನ್ನೊಂದು ಸಲ ಬನ್ನಿ ಅಂತ ಹೇಳಿಕೊಂಡು ಬಾಗಿಲು ಮುಚ್ಚಿದರು. ಈ ಹೋದಂಥ ವ್ಯಕ್ತಿ ವಾಪಸ್ ಬಂದರು. ಮತ್ತೆ ಹೇಳಿದರು, ಏನಾಯಿತು 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 ನಾನು ಅಲ್ಲಿ ಹೋದಿಗೆ ಮಾತನಾಡಬೇಕಂತ ಹೋದೆ, ಆದರೆ ಅವರು ನನ್ನ ಮುಖಕ್ಕೆ ಬಾಗಿಲನ್ನು ಹಾಕಿದರು ಅಂತ ಹೇಳಿಕೊಂಡು. ಆ ಒಳಗಿದ್ದಂಥ ವ್ಯಕ್ತಿ ಅವರಿಗೆ ಅಷ್ಟು ಕೆಲಸ ಇತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವರು ಪಾಶ್ಚಾತ್ಯ ದೇಶದಲ್ಲಿದ್ದಂಥ ವ್ಯಕ್ತಿ, ಅವರು ಅಲ್ಲಿಯದನ್ನೇ ಇಲ್ಲಿ ಕೂಡ ಅವರು ಪಾಲಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅದರ ಫಲಿತಾಂಶ ಯಾರು ತುಂಬ ಆಸೆಯಿಂದ ಹೋಗಿದ್ದರೋ ಅವರಿಗೆ ಕಹಿಯ ಅನುಭವ ಆಯಿತು. ನಾವು ಏನನ್ನು ಮಾಡ್ತೇವೆ ಅದು ಹಿತವಾಗಿರಬೇಕಿದ್ರೆ ಒಂದು ಚಿಕ್ಕ ನಿಯಮವನ್ನು ಪಾಲಿಸಿದ್ದು ತುಂಬ ಒಳ್ಳೆಯದು. ಏನಂತ ಹೇಳಿದರೆ, ಇದ್ದೀರ ನೀವು, ನಾನು ಬರ್ಬೋದು ಅಂತ ಹೇಳಿಕೊಂಡು ಹೋದರೆ ತುಂಬ ಚೆನ್ನ. ಅದು ಕೂಡ ಎಷ್ಟು ಸಮಯ ಮನಸ್ಸಿನೊಳಗೆ ಹೀಗೆ ಆಗಬಾರ್ದು, ಇವರು ಬಂದವರು ಯಾವಾಗ ಹೋಗ್ತಾರೆ ಅಂತ ಆ ಒಂದು ಭಾವನೆ ಮನಸ್ಸಿನಲ್ಲಿ ಬಾರದ ಹಾಗೆ ಅದು ಕಳೆದಂಥ ಸಮಯ ಇಬ್ಬರಿಗೆ ಕೂಡ ಹಿತವಾಗಿರುವಂಥ ರೀತಿಯಲ್ಲಿ ಆದರೆ ತುಂಬ ಚೆನ್ನ. ನಮಗೆ ಒಳ್ಳೆಯದು, ಇತರರಿಗೆ ಕೂಡ ಒಳ್ಳೆಯದು. ಅದಕ್ಕಾಗಿ ಜೇನುತುಪ್ಪ ತಿನ್ನಲಿಕ್ಕೆ ಸಿಹಿ ಉಂಟು, ಆದರೆ ಮಿತಿಯಾಗಿ ಸೇವಿಸಿದರೆ ಅದು ಕಹಿ ಆಗಲಿಕ್ಕೆ ಸಾಧ್ಯ ಉಂಟು. ಸಕ್ಕರೆ ಅಥವಾ ರುಚಿಗಾಗಿ ಸೇವಿಸಿದರೆ ಒಳ್ಳೆಯದು, ಆದರೆ ಜಾಸ್ತಿ ಆದರೆ ಅದರ ಸಕ್ಕರೆ ಕಾಯಿಲೆ ಬರ್ತದೆ. ಮತ್ತು ನಾವು ಮದ್ದು ತಗೊಳ್ಬೇಕಾಗ್ತದೆ, ಕಹಿ ಮದ್ದನ್ನು. ಸಿಹಿ ತಿಂದು ಜಾಸ್ತಿ ಆದಾಗ ಕಹಿಯಾದ ಮದ್ದನ್ನು ನಾವು ಸೇವಿಸ್ಕೊಳ್ಬೇಕಾಗ್ತದೆ. ಅದೇ ಪ್ರಕಾರ ಉಪ್ಪು ರುಚಿ ಕೊಡ್ತದೆ ಹೌದು, ಆದರೆ ಅದು ಅಗತ್ಯಕ್ಕಿಂತಲೂ ಜಾಸ್ತಿ ಉಪ್ಪನ್ನು ಸೇವಿಸಿದಾಗ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟೇ ಅದನ್ನು ನಾವು ಪಾಲಿಸಿದರೆ ಒಳ್ಳೆಯದು. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ, ಯಾವುದು ಮಿತಿಯಲ್ಲಿ ಉಂಟೋ ಅದು ಒಳ್ಳೆಯದು. ಕೆಲವರು ಹೇಳ್ತಾರೆ, ಒಳ್ಳೆಯ ಆರೋಗ್ಯ ಬೇಕೇ, ಹಾಗಾದರೆ ಸ್ವಲ್ಪ ಕಡಿಮೆ ನೀವು ಸೇವಿಸಿ ಅಂತ ಹೇಳ್ಕೊಂಡು, ಮಿತಿಯಲ್ಲಿ ಸೇವಿಸಿ. ಎಷ್ಟು ಬೇಕೋ ಅಷ್ಟಾಗೆ, ಅದಕ್ಕಿಂತಲೂ ಮಿಗಿಲಾಗಿ ಅಲ್ಲ, ಎಷ್ಟು ಬೇಕೋ ಅದಕ್ಕಿಂತಲೂ ಸ್ವಲ್ಪ ಕಡಿಮೆ ಸೇವಿಸಿ ಅಂತ ಹೇಳಿಕೊಂಡು, ಮಿತಿಯಲ್ಲಿ ಯಾವುದನ್ನು ನಾವು ಮಾಡ್ತೇವೆ ಅದು ಯಾವಾಗಲೂ ಕೂಡ ನಮ್ಮನ್ನು ಕಾಯ್ದು ಕಾಪಾಡ್ತದೆ. ನಮ್ಮ ಜೀವನ ಅದು ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಹೋಗುವ ಹಾಗೆ ಮಾಡ್ತದೆ. ಪ್ರಿಯರೇ, ದೇವರ ವಾಕ್ಯ ಏನು ನಾವು ಓದುತ್ತೇವೆ ಮತ್ತು ಕೇಳ್ತೇವೆ, ಆ ವಾಕ್ಯದಲ್ಲಿ ತುಂಬ ಜ್ಞಾನ ಉಂಟು. ಯಾಕಂತ ಹೇಳಿದರೆ ಈ ವಾಕ್ಯಗಳು ಬರೆಯಲ್ಪಟ್ಟವು. ಅವು ಹೇಗೆ ಅಂತ ಹೇಳಿದರೆ, ಯಾರೋ ಒಬ್ಬ ಮನುಷ್ಯನ ಕೂತ್ಕೊಂಡು ಮನಸ್ಸಿಗೇನು ಬಂತೋ ಅದನ್ನು ಬರೆದಿಟ್ಟ ಇದು ದೇವರ ವಾಕ್ಯ ಅಲ್ಲ. ದೇವರ ವಾಕ್ಯ ಏನಂತ ಹೇಳಿದರೆ ಅದು ಎಷ್ಟೋ ಜನಾಂಗಗಳಿಂದ ಹರಿದು ಬಂದಂತಹ ಜ್ಞಾನದ ಮಾತುಗಳು ಇರ್ಬೋದು, ಕೆಲವು ಶತಮಾನಗಳು. ಅದಕ್ಕಾಗಿ ಈ ಜ್ಞಾನದ ಮಾತುಗಳು, ಜ್ಞಾನೋಕ್ತಿ ಪುಸ್ತಕ, ಪ್ರತಿಯೊಂದು ಮಾತನ್ನು ನಾವು ಓದುವಾಗ ಮತ್ತು ಅದನ್ನು ನಾವು ಧ್ಯಾನ ಮಾಡುವಾಗ ತಿಳಿತದೆ ಎಷ್ಟು ಅರ್ಥಪೂರ್ಣವಾದಂಥ ಮಾತುಗಳು, ಎಷ್ಟು ಜನಾಂಗದ ಅನುಭವ ಇದರಲ್ಲಿ ಉಂಟು, ಎಷ್ಟು ಶತಮಾನದ ಅನುಭವ ಇದರಲ್ಲಿ ಉಂಟು. ಅವು ಸುಳ್ಳಾಗುವುದಿಲ್ಲ. ಯಾಕಂತ ಹೇಳಿದರೆ ಅದು ದೇವರ ವಾಕ್ಯ ಅದು ಹಲವಾರು ವರ್ಷಗಳಲ್ಲಿ ಹರಿದು ಬಂದಂತಹ ಜ್ಞಾನದ ಮಾತುಗಳು ನಮ್ಮ ಮನಸ್ಸಿಗೆ ಬೆಳಕನ್ನು ನೀಡುತ್ತವೆ, ನಮಗೆ ಅದು ದಾರಿಯನ್ನು ತೋರಿಸ್ತವೆ. ದೇವರ ವಾಕ್ಯ ನಾವು ಎಷ್ಟು ಓದುತ್ತೇವೆ ಪ್ರಿಯರೇ ಅಷ್ಟು ಒಳ್ಳೆಯದು. ಎಲ್ಲದರಲ್ಲಿ ಕೂಡ ಒಂದು ಮಿತಿ ಇರಬಹುದು, ಆದರೆ ದೇವರ ವಾಕ್ಯವನ್ನು ಓದುವಾಗ
ಅಲ್ಲಿ ಮಿತಿ ಇರಬೇಕಾಗಿಲ್ಲ. ಯಾಕಂತ ಹೇಳಿದರೆ ಎಷ್ಟು ಓದುತ್ತೇವೆ, ಎಷ್ಟು ಧ್ಯಾನ ಮಾಡ್ತೇವೆ ದೇವರ ವಾಕ್ಯದಲ್ಲಿ, ಅಷ್ಟು ದೇವರು ನಮಗೆ ಜಾಸ್ತಿ ಕೃಪೆ ನೀಡ್ತಾರೆ, ಅಷ್ಟು ನಮಗೆ ಮನಸ್ಸಿಗೆ ಬೆಳಕನ್ನು ನೀಡುತ್ತದೆ, ಅಷ್ಟು ನಮಗೆ ನಮ್ಮ ಕತ್ತಲೆಯನ್ನು ದೂರ ಮಾಡ್ತದೆ. ಇದು ದೇವರ ವಾಕ್ಯ ಪ್ರಿಯರೇ. ಉಳಿದೆಲ್ಲ ಈ ಪ್ರಪಂಚದ ವಸ್ತುಗಳು ಯಾವುದನ್ನು ಕೂಡ ನಾವು ಸೇವಿಸುವಾಗ ಅಥವಾ ಏನಾದರೂ ಮಾಡುವಾಗ ಮಿತಿ. ಆದರೆ ದೇವರ ವಾಕ್ಯ ನೋಡಿ ಪ್ರಿಯರೇ, ಎಷ್ಟು ನಾವು ಅದನ್ನು ಅನುಭವಿಸ್ತೇವೆ ಅಷ್ಟು ನಮ್ಮ ಜೀವನವನ್ನು ಶುದ್ಧ ಮಾಡ್ತದೆ, ಅಷ್ಟು ಶ್ರೀಮಂತಿಕೆಯಲ್ಲಿ ನಮ್ಮ ಜೀವನವನ್ನು ಅದು ರೂಪಿಸ್ತದೆ. ಎಲ್ಲದಕ್ಕೂ ಕೂಡ ಮಿತಿ ಬೇಕು, ಆದರೆ ದೇವರ ವಾಕ್ಯ, ದೇವರ ಅನುಭವಕ್ಕೆ ಅದು ಬೇಕಾಗಿಲ್ಲ. ಈ ಪುರಾತನ ಕಾಲದಲ್ಲಿ ಮನುಷ್ಯರು ಹೋಗಿ ಕಾಡಿನಲ್ಲೋ ಮರುಭೂಮಿಯಲ್ಲೋ ಧ್ಯಾನ ಮಾಡ್ತಿದ್ದರು, ಮಿತಿಯಲ್ಲಿ ಅಲ್ಲ. ಅವರು ತಮ್ಮ ಎಲ್ಲ ಜೀವನವನ್ನು ಅದರಲ್ಲೇ ಕಳೆಯುತ್ತಿದ್ದರು. ದೇವರ ಅನುಭವವನ್ನು ಮಾಡೋದು, ಮೌನವಾಗಿ ಕುಳಿತುಕೊಳ್ಳುವುದು, ತಿಂಗಳುಗಟ್ಟಲೆ ವರ್ಷಗಟ್ಟಲೆ ವಾಪಸ್ ಬರುವಾಗ ಒಂದು ಹೊಸ ಸೃಷ್ಟಿಯಾಗಿ ಬರ್ತಿದ್ದರು ಅವರು. ಇದು ವ್ಯತ್ಯಾಸ ಈ ಪ್ರಪಂಚದ ಜೀವನದಲ್ಲಿ ಮತ್ತು ದೈವಿಕ ಜೀವನದಲ್ಲಿ. ಪ್ರಪಂಚದ ಜೀವನದಲ್ಲಿ ಎಲ್ಲವೂ ಕೂಡ ಮಿತಿಯಾಗಿಯೇ ಮಾಡಬೇಕು, ಆದರೆ ದೈವಿಕ ಜೀವನದಲ್ಲಿ ನಾವು ಎಷ್ಟು ಕೂಡ ಸಮಯವನ್ನು ದೇವರ ಹತ್ರ ಕಳೀಬಹುದು. ದೇವರು ಈಗ ನನಗೆ ಬೇರೆ ಕೆಲಸ ಉಂಟು, ನೀನು ವಾಪಸ್ ಹೋಗಿ ಮತ್ತೆ ಬಾ ಅಂತ ಹೇಳಲ್ಲ. ಎಷ್ಟೊಂದು ಸುಂದರವಾದ ರೀತಿ ನೋಡಿ ಪ್ರಿಯರೇ. ನಾವು ಮನುಷ್ಯರ ಹತ್ರ ಮಾತನಾಡುವಾಗ ಬೇರೆಯವರ ಸಹನೆ ಕಳೆದು ಹೋಗ್ಬೋದು, ಅವರಿಗೆ ಬೇರೆ ಕೆಲಸ ಇರ್ಬೋದು, ಜವಾಬ್ದಾರಿ ಇರ್ಬೋದು. ಆದರೆ ದೇವರ ಹತ್ರ ನಾವು ಎಷ್ಟು ಸಮಯವನ್ನು ಕೂಡ ಕಳೀಬೋದು, ಅಲ್ಲಿ ಮಿತಿ ಎಂಬುದಿಲ್ಲ. ಎಷ್ಟು ಜಾಸ್ತಿ ನಾವು ಅವರಿಗೆ ಸಮಯವನ್ನು ಕೊಡ್ತೇವೆ ಅಷ್ಟು ದೇವರು ನಮಗೆ ಕೂಡ ಆಶೀರ್ವಾದವನ್ನು ನೀಡ್ತಾರೆ. ಎಷ್ಟೊಂದು ಸುಂದರವಾದ ಅನುಭವ ನೋಡಿ ಪ್ರಿಯರೇ. ನಾವು ದೇವರಲ್ಲಿ ಜಾಸ್ತಿ ಈ ನಮ್ಮ ಜೀವನವನ್ನು ಕಳೀಲಿಕ್ಕೆ ಪ್ರಯತ್ನ ಮಾಡುವ ನಮಗೆ ದೇವರು ದೀರ್ಘಕಾಲದ ಆಶೀರ್ವಾದವನ್ನು ಕೊಡ್ತಾರೆ. ಯಾವ ದೀರ್ಘಕಾಲ? ಈ ಪ್ರಪಂಚದ ಜೀವನಕ್ಕೆ ಒಂದು ಆಯುಷ್ಯ ಅಂತ ಉಂಟು, ಆದರೆ ಸ್ವರ್ಗ ಜೀವನಕ್ಕೆ ಅಲ್ಲಿ ಇಷ್ಟೇ ವರ್ಷ ಎಂಬುದಿಲ್ಲ. ಅಂಥ ಒಂದು ಆಯುಷ್ಯವನ್ನು ದೇವರು ನಮಗೆ ಕೊಡುತ್ತಾರೆ. ಪ್ರಿಯರೇ, ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳುವವನು ಕೊಡತಿಗೆ ಕತ್ತಿಗೆ ಹರಿತವಾದ ಬಾಣಕ್ಕೆ ಸಮಾನನು. ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳುವವನು ಕೊಡತಿಗೆ ಕತ್ತಿಗೆ ಹರಿತವಾದ ಬಾಣಕ್ಕೆ ಸಮಾನನು. ಎಷ್ಟೊಂದು ತೀಕ್ಷ್ಣವಾದ ಮಾತುಗಳು ನೋಡಿ. ನಾವೆಲ್ಲಿಯಾದರೂ ಸುಳ್ಳು ಸಾಕ್ಷಿ ಹೇಳುವಂಥದ್ದು ಅದು ಇರಬಹುದು ನಮ್ಮ ನೆರೆಯವನಿಗೆ, ಮಿತ್ರನಿಗೆ, ಶತ್ರುವಿಗೆ. ಅದು ನಮ್ಮ ಅಂತಃಕರಣಕ್ಕೆ ವಿರುದ್ಧವಾಗಿ ಹೋಗ್ತದೆ ಸುಳ್ಳು ಸಾಕ್ಷಿ. ಅದನ್ನು ನಾವು ವಾಪಸ್ ಮಾಡಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದರೆ ಸಾಕ್ಷಿ ಹೇಳುವಾಗ ನ್ಯಾಯಾಧೀಶರು ತೀರ್ಪನ್ನು ಕೊಡ್ತಾರೆ, ತೀರ್ಪು ಕೊಟ್ಟರೆ ಮುಗಿದೋಯ್ತು. ನಾಳೆ ಹೋಗಿ ನಾನು ಸುಳ್ಳು ಹೇಳಿದ್ದೆ, ತೀರ್ಪನ್ನು ಅದನ್ನು ತಿರುಗಿಸಿ ಹಾಕಿ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ವ್ಯವಸ್ಥೆ ಉಂಟು. ಅದಕ್ಕಾಗಿ ನಾವು ನೀಡುವಂಥ ಸಾಕ್ಷಿ ಅದು ಯಾವತ್ತೂ ಕೂಡ ನಮ್ಮ ಅಂತಃಕರಣದ ಪ್ರಕಾರ ಇರಬೇಕು. ನಮ್ಮ ಸಮಾಜದಲ್ಲಿ ಒಂದು ವ್ಯವಸ್ಥೆ ಉಂಟು, ನ್ಯಾಯಾಂಗ ವ್ಯವಸ್ಥೆ. ಹಲವಾರು ಬಾರಿ ನಾವು ನೋಡ್ತೇವೆ, ನ್ಯಾಯ ಸಿಗಲ್ಲ. ಯಾಕೆ ಸಿಗಲ್ಲ ಅಂತ ಹೇಳಿದರೆ ಈ ನ್ಯಾಯದ ವ್ಯವಸ್ಥೆ ಸಾಕ್ಷಿಗಳ ಮೇಲೆ ಹೊಂದಿಕೊಂಡು ಉಂಟು. ಅದಕ್ಕಾಗಿ ಎಲ್ಲಿ ಸರಿಯಾದ ಸಾಕ್ಷಿಯನ್ನು ಹೇಳ್ತಾರೆ ಅಲ್ಲಿ ತೀರ್ಪು ಕೂಡ ಒಳ್ಳೆಯದಾಗಿ ಬರ್ತದೆ. ಎಲ್ಲಿ ಸಾಕ್ಷಿಗಳನ್ನು ಖರೀದಿ ಮಾಡ್ತಾರೆ, ಎಲ್ಲಿ ಸಾಕ್ಷಿಗಳು ಸುಳ್ಳಾಗಿ ಅವರು ಪರಿವರ್ತನೆಗೊಳ್ತಾರೆ, ಅಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕಸಿದು ಅಥವಾ ಕುಸಿದು ಹೋಗ್ತದೆ. ಅಂಥ ವ್ಯವಸ್ಥೆಯಲ್ಲಿ ಜನರಿಗೆ ತುಂಬ ಕಷ್ಟ ಆಗ್ತದೆ. ಯಾರಿಗೆ ಕಷ್ಟ ಆಗ್ತದೆ? ಯಾರಿಗೆ ಅಂತ ಹೇಳಿದರೆ ಉಳ್ಳವರಿಗೆ ಕಷ್ಟ ಆಗಲ್ಲ. ಪಾಪದ ಜನರಿಗೆ, ದುರ್ಬಲರಿಗೆ, ಬಡವರಿಗೆ ಕಷ್ಟ ಆಗ್ತದೆ. ಅದಕ್ಕಾಗಿ ನಾವು ದೇವರ ಮುಂದೆ ನಿಲ್ಲುವಾಗ ನಮ್ಮ ಅಂತಃಕರಣ ಒಂದು ಸಾಕ್ಷಿ ಎಂಬುದುಂಟು. ಅದರ ಪ್ರಕಾರ ನಾವು ನಮ್ಮ ಮುಖವನ್ನು ತೋರಿಸಬೇಕು ದೇವರಿಗೆ. ಅದಕ್ಕಾಗಿ ನಾವು ಯಾವಾಗ ಸುಳ್ಳು ಸಾಕ್ಷಿ ಹೇಳ್ತೇವೆ ಆಗ ನಾವು ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಇನ್ನೂ ಕೂಡ ಕಷ್ಟವನ್ನು ಜಾಸ್ತಿ ಮಾಡ್ತೇವೆ. ಅವರ ಪರಿಸ್ಥಿತಿ ನೋಡಿ ಪ್ರಿಯರೇ, ಅವರಿಗೆ ಯಾವುದಕ್ಕೆ ಸರಿ ಹೋಲಿಸಿದ್ದಾರೆ? ಕತ್ತಿಗೆ, ಹರಿತವಾದ ಬಾಣಕ್ಕೆ. ಯಾವ ರೀತಿ ಕತ್ತಿ ಮತ್ತು ಹರಿತವಾದ ಬಾಣ ಇನ್ನೊಬ್ಬರ ಜೀವಕ್ಕೆ ಹಾನಿ ಮಾಡ್ತದೆ, ಅದೇ ಪ್ರಕಾರ ಸುಳ್ಳು ಸಾಕ್ಷಿ. ಕತ್ತಿ ಮತ್ತು ಬಾಣ ಇನ್ನೊಬ್ಬರ ಜೀವವನ್ನು ತೆಗೆಯುತ್ತದೆ, ಅವರ ಜೀವಕ್ಕೆ ಹಾನಿಕಾರಕ, ಬಾಧಕ. ಅದೇ ಪ್ರಕಾರ ನಮ್ಮ ಸುಳ್ಳು ಸಾಕ್ಷಿ ಕೂಡ
ದೇವರು ನಮಗೆ ಅಂತಃಕರಣ ಕೊಟ್ಟಿದ್ದಾರೆ. ಯಾವುದು ಸರಿ ಯಾವುದು ಸುಳ್ಳು ಅಂತ ತಿಳ್ಕೊಳ್ಳುವಂಥ ಶಕ್ತಿ ಈ ಅಂತಃಕರಣದಲ್ಲಿ ಉಂಟು. ಅದಕ್ಕಾಗಿ ನಮ್ಮ ಮಾತು ನಮ್ಮ ಕೃತಿ ಎರಡೂ ಕೂಡ ನಮ್ಮ ಅಂತಃಕರಣಕ್ಕೆ ಸರಿಯಾದ ರೀತಿಯಲ್ಲಿ ಹೋಗುವಂಥದ್ದಾಗಲಿ, ಆಗ ದೇವರ ಮುಂದೆ ನಾವು ನೀತಿವಂತರಾಗಿ ಇರಲಿಕ್ಕೆ ಸಾಧ್ಯ ಉಂಟು. ಕರ್ತರಾದ ದೇವರೇ, ನಿಮ್ಮ ವಾಕ್ಯದಲ್ಲಿ ನಾವು ಯಾವುದನ್ನು ಕೂಡ ಮಿತಿಯಲ್ಲಿ ನಾವು ಮಾಡಬೇಕು. ಅದೇ ಪ್ರಕಾರ ನಮ್ಮ ಸಾಕ್ಷಿ ಯಾವತ್ತೂ ಕೂಡ ನಮ್ಮ ಅಂತಃಕರಣಕ್ಕೆ ಸರಿ ಹೊಂದುವಂತೆ ಇರಬೇಕಂತ ತಿಳಿಯಪಡಿಸಿದ್ದೀರಿ. ಈ ನಿಮ್ಮ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಪಾಲಿಸಲಿಕ್ಕೆ ನಮಗೆ ಬೇಕಾದಂಥ ಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು ಕೊಡಿರಿ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಮತ್ತು ಇದರಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೆ ಅವರಿಗೆ ಆರೋಗ್ಯದ, ಜ್ಞಾನದ, ನೆಮ್ಮದಿಯ ಭಾಗ್ಯವನ್ನು ನೀಡಿರಿ. ಕುಟುಂಬಗಳಲ್ಲಿನ ಮಕ್ಕಳಿಗೆ ಅವರಿಗೆ ಬೇಕಾದಂತಹ ಚುರುಕುತನ, ಜಾಣತನ, ವಿದ್ಯೆಯನ್ನು ಕಲಿಯುವಂಥ ಶಕ್ತಿಯನ್ನು ನೀಡಿರಿ. ಯಾರೆಲ್ಲರೂ ಕೂಡ ಅನಾರೋಗ್ಯದಿಂದ ಇದ್ದಾರೆ ಅವರಿಗೆ ಆರೋಗ್ಯದ ಭಾಗ್ಯವನ್ನು ದಯಪಾಲಿಸಿರಿ. ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ. ಆಮೆನ್.